ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಾನು ಹೊಸ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ಹೊಸ ಬ್ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ನಾಳೆ 2ನೇ ಆಷಾಢ ಶುಕ್ರವಾರ ಇರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ಅಂತ ಇವತ್ತೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಅಮ್ಮನೂ ಕೂಡ ಇವತ್ತು ಫ್ಯಾಕ್ಟ್ರಿಗೆ ಹಾಫ್ ಡೇ ಲೀವ್ನು ತೊಗೊಂಡು ಬಂದಿತ್ತು. ಜೊತೆಗೆ ಬಂದು ಸಂಜೆಗೆ ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ, ಅಲ್ಲಿಂದ ಬಂದು ಹೋಗೋದಕ್ಕಾಗಲ್ಲ, ಕತ್ಲೆ ಇರುತ್ತೆ ಅಂತೇಳಿ ಇವತ್ತೇ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿ ಇವಾಗ ಬೆಟ್ಟಕ್ಕೆ ಬಂದ್ವಿ. ನಾವು ಬೆಟ್ಟದಲ್ಲಿ ತುಂಬ ರಶ್ ಇತ್ತು, ಅದಕ್ಕೆ 100 ರೂಪಾಯಿ ಟಿಕೆಟ್ ತೊಗೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಟಿಕೆಟ್ ತೊಗೊಂಡು ಒಳಗೆ ಬಂದ್ವಿ. ಇಲ್ಲಿ ಎಲ್ಲ ಫ್ರೂಟ್ಸಿಂದನೇ ಅಲಂಕಾರ ಮಾಡ್ತಾಯಿದ್ರು. ಏಕೆಂದರೆ ನಾಳೆ ಆಷಾಢ ಶುಕ್ರವಾರ ಇರೋದ್ರಿಂದ ಜನ ರಶ್ ಇರ್ತಾರೆ ಅಂತೇಳಿ, ಮತ್ತು ರಾತ್ರಿಯಿಂದನೇ ಜನ ಬರೋದ್ರಿಂದ ಇವತ್ತು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಡೆಕೋರೇಷನ್ ಮಾಡ್ತಾಯಿದ್ರು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ಚೆನ್ನಾಗಿ ಬರೀ ಫ್ರೂಟ್ಸ್ನೇ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದರು. ಸೊ ದೇವ್ರನ್ನ ನೋಡಿಕೊಂಡು ಹೊರ್ಗಡೆ ಬಂದು ಹಾಗೆ ಲೈನಲ್ಲೇ ಹೋಗ್ತಾ ಇದ್ವಿ. ಹಾಗೆ ಅಲ್ಲೂ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಟ್ಟಕ್ಕೆ ಬಂದಿದ್ದೀವಿ ಅಂತ ವಾಟ್ಸಪ್ ಸ್ಟೇಟಸ್ಗೆ ಹಾಕೋಣ ಅಂತೇಳಿ ಒಂದು ಸೆಲ್ಫಿ ತೊಗೊಂಡೆ. ಆವಾಗ ಮತ್ತೆ ಈಚೆಗೆ ಬಂದು ಗೋಪುರನೆಲ್ಲ ವೀಡಿಯೋ ಮಾಡಿದೆ. ಅಲ್ಲೂ ಫೋಟೋಸ್ ಎಲ್ಲ ತೊಗೊಂಡು ಈಚೆ ನೋಡಿದಾಗ ಅಲ್ಲಿ ಡೆಕೋರೇಷನ್ಗೆ ಅಂತ ಫ್ಲವರ್ಸ್ ಎಲ್ಲ ತಂದಿಟ್ಟಿದ್ರು. ಮತ್ತು ನಾನು ಅವನ್ನೆಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಮಹದೇಶ್ವರ ದೇವಸ್ಥಾನ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾನು, ಶಾಂತಿ, ಅಮ್ಮ 3 ಜನನೂ ಬೆಟ್ಟಕ್ಕೆ ಹೋಗಿದ್ವಿ. 3 ಜನನೂ ಅಲ್ಲಿಂದ ದೇವಸ್ಥಾನದ ಒಳಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಬಟ್ ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನದ ಹತ್ರ ಇದ್ದಿದ್ದ ರಶ್ಶು ಈ ದೇವಸ್ಥಾನದಲ್ಲಿ ಇರಲಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ತುಂಬ ರಶ್ ಇದ್ದರೆ ಈಚೆನೇ ದೇವ್ರನ್ನ ನೋಡ್ಕೊಂಡು ಹೊರ್ಟೋಗ್ಬಿಡ್ತಾರೆ, ಈಚೆ ಪಾದದ ಹತ್ರನೇ ಕೈ ಮುಗಿದು ಹೋಗ್ತಾರೆ. ಇಲ್ಲ ಕೆಲವರು ಒಳಗಡೆ ಹೋಗಿ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಇರೋರು ದೇವ್ರ ದರ್ಶನಕ್ಕೋಸ್ಕರ ಕ್ಯೂ ನಿಂತಿರ್ತಾರೆ. ಇಲ್ಲ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತೀವಿ ಅಂತ ಇರೋರು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬಿಟ್ಟು ಬರ್ತಾರೆ. ಬಟ್ ಈ ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಎಲ್ಲ ನೀಟಾಗಿ ದೇವ್ರನ್ನ ನೋಡಿಕೊಂಡು ಹಾಗೆ ಈಚೆಗೆ ಬಂದು ಹೋಗ್ಬೇಕಿದ್ರೆ ಮಾತಾಡ್ಕೊಂಡು ಹೋದ್ವಿ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ. ಆದರೆ ಶ್ರೀರಂಗಪಟ್ಟಣಕ್ಕೆ ಹೋಗೋದಕ್ಕಾಗಲಿಲ್ಲ. ಅಮ್ಮ ಫ್ಯಾಕ್ಟ್ರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬೆಟ್ಟದಿಂದ ಮನೆಗೇ ಬಂದ್ವಿ. ಇಲ್ಲೇನು ಲೈನೆಲ್ಲ ಕಂಬಿ ಎಲ್ಲ ಹಾಕ್ತಿದ್ದಾರೆ, ಅದೆಲ್ಲ ನಾಳೆಗೆ ತುಂಬ ಜನ ಬರೋದ್ರಿಂದ ಇಲ್ಲಿಂದ ಕ್ಯೂ ಸಿಸ್ಟಮ್ ಮಾಡ್ಕೊಂಡು ಒಳಗೆ ಹೋಗಬೇಕು ಅಂತ ಅದನ್ನು ಹಾಕಿದ್ದು. ನೆಕ್ಸ್ಟು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿಗೂ ಹೋಗಿದ್ವಿ. ಅಲ್ಲೂ ಅಷ್ಟೇನು ರಶ್ ಇರಲಿಲ್ಲ. ಅದಾದಮೇಲೆ ಅಲ್ಲೇ ತಿಂಡಿ ತಿನ್ನೋಣ ಅಂತ ಹೇಳಿ ದಾಸೋಹ ಭವನಕ್ಕೆ ಬಂದು ನಾನು, ಶಾಂತಿ ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ. ಏಕೆಂದರೆ ತುಂಬ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಒಂದೇ ತಟ್ಟೆಯಲ್ಲಿ ತಿಂದ್ಕೊಂಡು 2 ತಟ್ಟೆನೂ ತೊಳೆದ್ಬಿಟ್ಟು ಅಲ್ಲಿ ತಟ್ಟೆ ಸ್ಟ್ಯಾಂಡ್ ಇತ್ತು, ತಟ್ಟೆ ಸ್ಟ್ಯಾಂಡ್ಗೆ ಇಟ್ಬಿಟ್ಟು ಅಲ್ಲಿಂದನೇ ಹೊರ್ಗಡೆ ಹೋದ್ವಿ. ಬಂದು ಮತ್ತೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ, ಆದರೆ ಹೋಗೋಕ್ಕಾಗಲಿಲ್ಲ. ಹಾಗೆ ಶಾಪಿಂಗ್ ಹತ್ರ ಬಂದು ನಾನು ಬ್ಯಾಂಗಲ್ಸ್ ತೊಗೊಂಡೆ 2 ಸಿಂಗಲ್ಲು. ಸೊ ಶಾಂತಿನೂ ತಗೊಂಡ್ಲು ಅದನ್ನು, ಅದ್ರ ಜೊತೆಗೆ ಒಂದು ಸರನೂ ತೊಗೊಂಡ್ಲು ಶಾಂತಿ, ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿಂದ ತೊಗೊಂಡು 2 ಯೂಸ್ ಮಾಡ್ಕೊಂಡು ಹಾಗೆ ಬೆಟ್ಟದಿಂದ ಕೆಳಗೆ ಬರೋಣ ಅಂತೇಳಿ ಬಸ್ ಹತ್ತಿದ್ವಿ. ಅಲ್ಲಿಂದ ಮತ್ತೆ ಬೆಟ್ಟದಿಂದ ಬರ್ತಾನು ಮಾತಾಡ್ಕೊಂಡು ಬಂದ್ವಿ. ಏಕೆಂದರೆ ಶಾಂತಿ ಇದು 2ನೇ ಸಲ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು. ಸ್ಕೂಲಲ್ಲಿ ಇದ್ದಾಗ ಬಂದಿದ್ದಂತೆ ಟ್ರಿಪ್ ಅಂತ ಹೇಳಿ, ಅದಾದಮೇಲೆ ಇದು ನಮ್ಮ ಜೊತೆ 2ನೇ ಸಲ ಬಂದಿದ್ದು. ಅಲ್ಲಿಂದ ಬಂದು ಅಮ್ಮ ಹಾಗೆ ಫ್ಯಾಕ್ಟ್ರಿಗೆ ಹೋಗಿತ್ತು. ಊಟನ ತೊಗೊಂಡೋಗಿ ಕೊಟ್ಟಿರಲಿಲ್ಲ, ನಾವು ಮಧ್ಯಾಹ್ನ ಊಟ ತೊಗೊಂಡೋಗಿರಲಿಲ್ಲ ಅಮ್ಮ. ಅದಕ್ಕೆ ಊಟನ ಕೊಟ್ಬರೋಣ ಅಂತೇಳಿ ನಾನು, ಶಾಂತಿ ಇಬ್ಬರು ಮನೆಯಿಂದನೇ ಬಾಕ್ಸ್ ಹಾಕ್ಕೊಂಡು ಫ್ಯಾಕ್ಟ್ರಿಗೆ ಹೋಗಿ ನಮ್ಮ ಅಮ್ಮನಿಗೆ ಊಟನ ಕೊಟ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ನಮ್ಮ ಅಮ್ಮನ ಜೊತೆ ಮಾತಾಡಿ ಹಾಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಸಂಜೆ ಆಗಿತ್ತು. ಸಂಜೆ ಆಗಿರೋದ್ರಿಂದ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬೇಕಿತ್ತು. ಬೆಳಗ್ಗೆನೇ ಉಣ್ಣೆ ಹಾಕಿದ್ವಿ, ಆದರೆ ಒಗ್ದಿರಲಿಲ್ಲ. ನಾನು, ಶಾಂತಿ ಇಬ್ಬರು ಎದ್ದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಅದೆಲ್ಲ ಕ್ಲೀನಾಗಿ ಡ್ರೈ ಆಗಿ ಆಮೇಲೆ ಮತ್ತೆ ಎಲ್ಲನೂ ತೆಗೆದು ಇಡಬೇಕು ಅಂತ ಹೇಳಿ ಮಾತಾಡಿಕೊಂಡು ಅದನ್ನು ವಾಷಿಂಗ್ ಮಿಷಿನ್ ಆನ್ ಮಾಡಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಕೂತಿದ್ವಿ. ಮೊಬೈಲ್ ನೋಡ್ತಾ ಹಾಗೆ ಭಗತ್ಗೆ ವಿಡಿಯೋ ಕಾಲ್ ಮಾಡಿದ್ವಿ. ಯಾಕೆಂದರೆ ನಮ್ಮದು ಮದುವೆ ಫೋಟೋಸ್ ಎಲ್ಲ ಬಂದಿತ್ತು, ಅದನ್ನು ಅವರು ಲ್ಯಾಪ್ಟಾಪಲ್ಲೇ ನಮಗೆ ಶೋ ಮಾಡ್ತಾಯಿದ್ರು. ಅಷ್ಟಕ್ಕೆ ನಮ್ಮದು ಶಾಂತಿ ಮಾವಿನ ಹಣ್ಣು ತಿನ್ನಬೇಕು ಅಂತ ಹೇಳಿದ್ಲು. ಸೊ ಮಾವಿನ ಹಣ್ಣನ್ನು ಅವಳೇ ಕಟ್ ಮಾಡ್ತೀನಿ ಅಂತ ಹೇಳಿದ್ಲು.
ಕಟ್ ಮಾಡಿಕೊಂಡು ತೊಗೊಂಡು ಬಂದಳು ಈಚೆಗೆ. ತೊಗೊಂಡು ಬಂದು ನಾನು ಶಾಂತಿ ಇಬ್ಬರೂ ಒಟ್ಟಿಗೆ ಮಾವಿನ ಹಣ್ಣನ್ನ ತಿಂದ್ವಿ. ತಿಂದಾದ್ಮೇಲೆ ಮಾತಾಡ್ತಾ ಕೂತಿ ಟೈಮ್ ಪಾಸ್ ಹೇಗೆ ಮಾಡೋದು ಅಂತೇಳಿ ಮತ್ತೆ ನಾನು ಪಾತ್ರೆ ತೊಳೆಯೋಣ ಇದೆಯಲ್ಲ ಅಂತ, ಅಮ್ಮ ಬರೋ ತನಕ ಪಾತ್ರೆ ತೊಳೆದ್ಬಿಡ್ಬೇಕು ಇವತ್ತು ಅಂತ ಡಿಸೈಡ್ ಮಾಡಿ ಬೇಗ ಪಾತ್ರೆ ಎಲ್ಲ ತೊಳೆದೆ. ಬಂದರೆ ಇನ್ನೂ ತೊಳೆದಿಲ್ಲ, ಏನು ಕೆಲಸ ಮಾಡಿಲ್ಲ, ಹಾಗೆ ಕೂತಿದ್ದೀರಾ ಇಬ್ಬರೂ ಅಂತ ದಿನ ಬೈಯುತ್ತೆ ಅಂತ ಹೇಳಿ ಇವತ್ತು ಬೈಸ್ಕೋಬಾರ್ದು ಅಂತ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಎಲ್ಲನೂ ಜೋಡಿಸಿ, ನಾಳೆ 2ನೇ ಆಷಾಢ ಶುಕ್ರವಾರ ಇರೋದ್ರಿಂದ ಏನು ಪ್ಲ್ಯಾನ್ ಮಾಡೋಣ, ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಬ್ಬರೂ ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ತಾ ಪಾತ್ರೆ ಎಲ್ಲ ತೊಳೆದೂ ಆಯಿತು. ಇನ್ನೇನು ಅಮ್ಮ ಬರೋ ಟೈಮ್ಗೆ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಕಾಫಿ ಮಾಡಿದ್ರೆ ಆಯಿತು ಅಂತೇಳಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಇಬ್ಬರೂ ಮತ್ತೆ ಕೂತಿದ್ದು ನಾಳೆಗೆ ಏನು ಡ್ರೆಸ್ ಹಾಕೋಣ ಅಂತ ಹೇಳಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀವಿ. ಸೊ ನಾಳೆ ನಾನು ನನ್ನ ಕ್ಲೋಸ್ ಫ್ರೆಂಡ್ ಸೀಮಾ ಹೊಲ್ಕೊಟ್ಟಿದ್ದ ಡ್ರೆಸ್ನ ನಾನು ವೇರ್ ಮಾಡ್ತಿದ್ದೀನಿ. ಸೊ ನಿಮಗೆ ಆ ಡ್ರೆಸ್ ಹೇಗಿದೆ, ಯಾವ ಥರ ಸ್ಟಿಚ್ ಮಾಡಿಸಿರೋದು ಅಂತ ಹೇಳಿ ಅದನ್ನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಮುಗಿದಿದೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.